ನೋಡವ ಕವಿತಾ ಕವನ ಇನ್ನು ಕಾಲೇಜ್ಗೆ ಹೋಗಕ್ಕೆ ಕೂಡ್ದು ಬಿಟ್ಬಿಡಿ ಕಾಲೇಜ. ಅಲ್ಲಕ್ಕಂದ್ರೆ ಇದೇನು ಹಿಂಗಂತ ಇದ್ದೀರಿ? ಯಾಕೆ ಕಾಲೇಜ್ ಬಿಟ್ಟು ಬಿಡಬೇಕು ಅವರು? ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಿ ಬಿಡಿ. ಇನ್ನೇನು ಈಗ ಆಗಿರೋರು ಆಗ್ಲೇ ರಾಮಾಯಣ ಸಾಕಾಕಿಲ್ವಾ? ನಾಳೆಯಿಂದ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗೋದು ಬೇಡ. ಅಲ್ಲಕ್ಕನಪ್ಪ ಯಾರೋ ಏನೋ ಮಾತಾಡಿದ್ರು ಅಂದ್ಬಿಟ್ಟು ಅದಕ್ಕೆ ನಮ್ಮ ಭವಿಷ್ಯ ನಾವು ಹಾಳು ಮಾಡ್ಕೊಳಕ್ಕಾಗದಪ್ಪ. ನಿನ್ಗಂಗ ನಮ್ಮೇಲೆ ನಂಬಿಕೆ ಇಲ್ವಾ? ಸಾಕು ಬಿಡ್ರವ, ಸಾಕು ಬಿಡಿ. ಈಗ ಆಗಿರೋದು ಸಾಕು. ನಂಬಿಕೆ ಪ್ರಶ್ನೆ ಅಲ್ಲ. ಜನಗಳು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಯ್ಯೋ ಎಲ್ಲೋ ಕೆಲವರು ಇಲ್ಲ ಅಂತೆ ಮಕ್ಕಳೆಲ್ಲ ಅಂತಾರೆ, ಇನ್ನು ಕೆಲವ್ರು ಏನಂತಾರೆ ಗೊತ್ತಾ? ಇದ್ರು ಇರ್ಬೋದು ಕಾಲೇಜಲ್ಲಿ ಯಾರು ಕೊಟ್ಟು ಮಾತಾಡ್ತಿದ್ಲೋ ಏನೋ ಅಂತಾರೆ. ಅಪ್ಪ ನನ್ನ ಮೇಲೆ ನಂಬಿಕೆ ಇಲ್ವಪ್ಪ, ದೇವ್ರು ನಂಗೆ ನನ್ನಂತೆ ಬುದ್ಧಿ ಕಲ್ತಿದಲ್ಲ ಕಣಪ್ಪ. ಅಲ್ಲಕನಪ್ಪ ನಮ್ಮ ಪರೀಕ್ಷೆ ನಡೀತದೆ, ಎಕ್ಸಾಮ್ಗೆ ಹೋಗ್ಬೇಡ ಅಂದ್ರೆ ಹೆಂಗಪ್ಪ? ಎಕ್ಸಾಮ್ ಮುಗ್ದೋಗ್ಬಿಡ್ಲಿ, ಸುಮ್ಮನೆ ಇರ್ಬೇಕಾದ್ರೆ ಮುಂದಕ್ಕೆ ಹೆಂಗಾರೆ ಅಲ್ಲಿ. ನೋಡು ಹೇಳ್ದಷ್ಟ ಕೇಳಿ, ಬೇಡ ಅಂದಮೇಲೆ ಬೇಡ. ಈಗ ಒಬ್ರು ಬಾಯಿ ಕೆಟ್ಟದು ಅಂತ ಬಂದಮೇಲೆ ಇನ್ಯಾವುದೇ ಕಾರಣಕ್ಕೂ ಹೋಗ್ಬೇಡ್ದು ಹೇಳ್ತೇವನಿ. ಅಲ್ಲಕಂದ್ರಿ ಯಾವ ಮುಂಡೆವು ಎಲ್ಬಿಲ್ ನ್ಯಾಲ್ಗೆಯಲ್ಲಿ ಬೊಗಳ್ದ್ರೆ ಮೂಳೆಲ್ಲಿ ನ್ಯಾಲ್ಗೆ ಮೂಳಿಲ್ಲ ಅಂದ್ಬಿಟ್ಟು ಎತ್ತಾಗ್ಬೇಕಾದ್ರೆ ಒಳ್ತದೆ ಅಂದ್ಬಿಟ್ಟು ಒಳ್ಳಿಸವ್ರೆ. ಆ ಮಾತು ಕಟ್ಕೊಂಡು ನಮ್ಮ ಮಕ್ಳ ಮೇಲೆ ನಮಗೆ ನಂಬಿಕೆ ಇಲ್ವಾ? ಓದ್ಲಿ ಸುಮ್ಕಿರಿ, ಪರೀಕ್ಷೆ ಮುಗಿದ್ಬಿಡ್ಲಿ ಸುಮ್ಕಿರಿ, ಏನಾರು ಮಾಡೋಕ್ಕಾಯ್ತದೆ. ಇನ್ನೂ ಒಂದು ವಾರ ಪರೀಕ್ಷೆ ಇದೆ, ಅದನ್ನೇನೋ ಬರ್ದ ಮೇಲೆ ಆಮೇಲೆ ಕಳಿಸೋದ ಬೇಡವೋ ಅಂತ ಆಮೇಲೆ ತೀರ್ಮಾನ ಮಾಡ್ಕೊಳಕ್ಕಾಯ್ತದೆ. ಈಗಲೇ ಹೋಗೋದು ಬೇಡ ಅಂದರೆ ಜನಗಳೇನು ಅನ್ನಕ್ಕಿಲ್ಲ, ಏನೋ ನಿಜವೇನಕ್ಕನೋ ಅದಕ್ಕೆ ಕಾಲೇಜ್ ಕಳಿಸ್ತಂಗೆ ಇರ್ಸ್ಕೊಂಡವ್ರೆ ಅಂತ ಅನ್ಕೊಳಕ್ಕಿಲ್ವಾ? ನಮ್ಮ ಮಕ್ಳ ಮೇಲೆ ನಮಗೆ ನಂಬಿಕೆ ಇರ್ಬೇಕು ತಾನೆ. ನೀವು ಚೆನ್ನಾಗಂತ ಇದ್ದೀರಿ ಬಿಡಿ. ಸುಮ್ಮನೆ ಬಾಯಿ ಮುಚ್ಕೊ ಕೂತ್ಕೊ ನೀನು. ಇಷ್ಟೆಲ್ಲಕ್ಕೂ ನೀನೇ ಕಾರಣ ನೀನು. ಅಪ್ಪ ಅವು ಏನು ಮಾಡ್ತಾವ ಒಂದು ಸುದ್ದಿಗೆ ಯಾಕೋ ಹೇಳ್ತಾ ಇದ್ದೀನಿ ನೀನು? ಪಾಪ ಅವು ಏನು ಮಾಡ್ತು? ಏನು ಮಾಡ್ತಾ? SLC ಮುಗ್ದರ್ಶನವ ಯಾವ ಕಾಲೇಜು ಬೇಡ ಏನು ಬೇಡ, ಮನೇಲಿ ಇರ್ಲಿ ವಾಗ್ತಾನ ಕಲೀಲಿ ಅಂದೆ. ನನ್ನ ಮಾತ ಕೇಳಿದ್ರೆ ಇವತ್ತು ಇಷ್ಟೆಲ್ಲ ದೂರಿಸ್ಕೊಳಂಗಿತ್ತ? ನಾನು ಬೇಡ ಅಂತ ಹೇಳಿವ. ನಾವು ಬಡವ್ರು ಕಣವ. ಒಂದು ಜೀವನದಲ್ಲಿ ಒಂದು ಚುಕ್ಕೆ ಮಾರ್ಕ್ ಹೋದ್ರೂ ಜೀವನವೇ ಭಾಳ ಕಷ್ಟ ಆಗೋಯ್ತದೆ. ನಾನು ಅವತ್ತೇ ಹೇಳಿದೆ ಅವಳಿಗೆ, SLC ಮುಗ್ದರ್ಶನವ ಮದುವೆ ಮಾಡಿ ಕಳ್ಸೋದ, ಯಾರು ಬಂದ್ರೆ ಅಂತವ. ನನ್ನ ಮಾತ ಕೇಳಿಲ್ಲ. ನನ್ನ ಮಕ್ಕಳು BA ಪಾಸ್ ಮಾಡಿಬಿಡ್ಬೇಕು, ಅದನ್ನ ಓದ್ಬಿಡ್ಬೇಕು ಇದನ್ನ ಓದ್ಬಿಡ್ಬೇಕು ಅಂತ ನಿಂತ್ಕೊಂಡು ಇವತ್ತು ನೋಡಿ ಹಂಗಾಯ್ತು ಅಂತ. ಅಲ್ಲ ಯಾರೋ ಮಾತಾಡಿರೋದಕ್ಕೆ ನೀವ್ಯಾಕೆ ನಿಂಗಾಡ್ತಾ ಕೂತಿದ್ದೀರಿ? ನಿಮ್ಗೂ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ನಾನು ಹೇಳ್ದಷ್ಟ ಕೇಳು. ನಾಳೆಕಿಂತ ಕಾಲೇಜ್ ಕಳ್ಸೋದು ಬೇಡ ಅಷ್ಟೇ. ಅಲ್ಲಕನಪ್ಪ ವರ್ಷ ಪೂರ್ತಿ ಓದಿರೋದೆಲ್ಲ ವೇಸ್ಟ್ ಆಯ್ಕಿಲ್ವಪ್ಪ? ಕಂಡವ್ರ ಮಾತು ಕಟ್ಕೊಂಡು ನೀನು ಮಕ್ಳ ಮೇಲೆ ನಂಬಿಕೆ ಇಲ್ವಲ್ಲ ನಿನ್ಗೆ? ಹೇಳ್ದಷ್ಟ ಕೇಳು ನೀನು. ಬಾಯಿ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡ್ಬೇಡ ನೀನು. ಅಲ್ಲಿ ಉದ್ರಿಸ್ಬಿಡ್ತೀನಿ ನಾನು. ಏನಿಂದು ಏನು ಮಿಕ್ ಮೀರ್ ಮಾತಾಡೋದು ಕಲ್ತಿದ್ದೀನಿ ನೀನು? ಹಂಗಾರೆ ನಾವು ಮಾತು ಬೇರೆ ಇಲ್ವಾ ನಮಗೆ? ನಮಗೆ ಗೊತ್ತು ಕಣವ, ನಮಗೆ ಗೊತ್ತು. ನೀವು ಅಲ್ಲಿ ಏನು ಮಾಡಿರೋ ಮುಟ್ಟಿರೋ ಅದು ನಮ್ಗೆ ಗೊತ್ತಿಲ್ಲ. ಏನೋ ಒಂದು ನಂಬಿಕೆಯಲ್ಲಿ ನಾವು ಕಳ್ಸೋದು. ಅಪ್ಪ ದೇವ್ರಣಗೂ ಇಲ್ಲ ಕಣಪ್ಪ, ನನ್ನ ಹತ್ರ ಬುದ್ಧಿ ಕಲ್ತಿಲ್ಲ. ಯಾಕಪ್ಪ ನಿನಗೆ ಬೇರೆ ಹೆಂಗಾರ ನಮ್ದಂಗಿರ್ಲಿ, ನಿನ್ಗೆ ನನ್ನ ತಂದೆಯಾಗ ನೀನು ನನ್ನ ನಂಬಿಲ್ಲ ಅಂದ್ರೆ ನನಗೆ ಇನ್ಯಾರು ನಂಬರಪ್ಪ? ಯಾಕಪ್ಪ ಹಿಂಗೆಲ್ಲ ಮಾತಾಡಿ? ನೋಡ್ಕವನ, ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಅದೇ ಸರಿಯಾ? ಅದಕ್ಕೋಸ್ಕರ ನೀ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗೋದು ಬೇಡ, ಬಿಡು ಅಂತ ಹೇಳ್ತಾ ಇರೋದು. ನನ್ನ ಮಾತ ಬೆಲೆ ಕೊಟ್ಟೇ ಕೊಡೋಕ್ಕಿಲ್ವ ನೀನು? ನಾಳೆಯಿಂದ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗೋ ಕೂಡ್ದು ಇಬ್ಬರೂ ಮುರ್ಬೋದಿಂದವ. ನಾವು ಯಾರನ್ನ ನೋಡ್ತೀವಿ ತಲೆ ತೆಗಿಸ್ಕೊಂಡು ತಾಲಿ ಕಟ್ಸ್ಕೊಂಡು ನಮ್ಮ ಅಪ್ಪ ಅವ್ವನ ಮನ ಮರೋದು ಉಳಿಸ್ಬೇಕು ಅನ್ನೋದು ನಿಮ್ಮ ಒಂದ್ಸಲಿ ಎಲ್ಲರೂ ಒಂದು ಮೂಲೆಯಲ್ಲಿ ಒಂದು ಚೂರಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರಿ. ಇಲ್ವಾ? ನಿಮ್ಮ ಇಷ್ಟು ಪ್ರಕಾರ ನೀವೇನಾರು ಮಾಡ್ಕೊಳ್ಳಿ. ಈಗ ದೂರ್ಕೊಂಡು ನಮಗೆ ನಾಚಿಕೆ ಆಯ್ತದೆ. ನಮಗೆ ಹಳ್ಳಿ ಕಟ್ಟೆತ ಕೂತ್ಕೊಂಡು ಕೇಳ್ತಾ ಕೂತಾರೆ ಜನಗಳು, ಯಾಕೆ ನಿನ್ನ ಮಗಳು ಮದುವೆ ಕಿತ್ತೋಯ್ತಂತಲ್ಲ ಅಂತ. ನನಗೆ ಎಷ್ಟು ಬೇಜಾರಾಕಿಲ್ಲ, ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಹೇಳು? ಏನೋ ಒಂದು ಕೆಲಸ ಮಾಡ್ರೆ ಅದರಿಂದ ಉಪಯೋಗ ಆಗಬೇಕು ಹೊರ್ತು ಮನ್ಸಿಗೆ ನೋವಾಗಂಥ ಕೆಲಸ ಆದಮೇಲೆ ಆ ಕೆಲಸ ಯಾಕೆ? ನೀವು ಓದಿ ನಾನೇನು ದುಡ್ಡು ಮಡಿಕ ಕೂತಿದ್ದಾನ ಗೌರ್ಮೆಂಟ್ ಕೆಲಸ ಕೊಡ್ಸೋಕ್ಕೆ? ಅದೆಲ್ಲ ಆಗ್ನದ ಕೆಲಸ. ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕು ಅಷ್ಟೇ. ಅಯ್ಯೋ ಒಂದು ಕೆಲಸ ಮಾಡಲಿ ಬಿಡಿ, ಪರೀಕ್ಷೆ ಒಂದು ಕಳೆದು ಬಿಡ್ಲಿ. ಪರೀಕ್ಷೆ ಕಳೆದ ಮೇಲೆ ಬೇಕಾರೆ ಅದೇನು ಬಿಟ್ಬಿಡ್ಲಿ ಬಿಡಿ, ಎತ್ತಾಗೆ ಪರೀಕ್ಷೆನಾರೇ ಬರ್ದು ಬಿಡ್ಲಿ. ಯಾವ ಪರೀಕ್ಷೆನೂ ಬೇಡ, ಏನು ಬೇಡ, ಬರೆಯೋದೇ ಬೇಡ. ಅವಳು ಬೇಡ, ಇವಳು ಬೇಡ. ಮುರ್ಬಾದಿಂದ ನಾನು ಹೇಳ್ದಷ್ಟು ಕೇಳಿ. ಇಲ್ಲ ನಾನು ಮಾತ್ರ ಕೆಟ್ಟ ಮನ್ಸಾಗೋಯ್ತೀನಿ. ನಾನು ಶಾಂತಿಯಿಂದ ಕೂತ್ಕೊಂಡು ಹೇಳ್ತಿರೋದು ಹೆಚ್ಚು. ನನ್ನ ಮಾತೇನಾದ್ರು ದುರುಪಯೋಗ ಪಡಿಸ್ಕೊಂಡ್ರೆ ನಾನು ಮಾತ್ರ ಮುನ್ಸಾಗಿರಕ್ಕಿಲ್ಲ ನಾನು. ಅಲ್ಲ ಕಣ್ರಿ, ನಿಮ್ದೊಳೆ ಸರಿ ಆಯ್ತಲ್ಲ. ಏನೋ ತಪ್ಪ ಕಂಡಿರೋರಂಗೆ ಮಾತಾಡ್ತಿರಲ್ಲ ನೀವು. ಕಂಡವ್ರು ಏನೋ ಬೊಗಳ್ತಾರೆ, ನಮ್ಮ ಮಕ್ಳ ಬಗ್ಗೆ ನಮಗೆ ಗೊತ್ತಿಲ್ವಾ? ಜನಗಳು ಏನಂತಾರೆ ಹೇಳಿ ಈಗ ಬಿಡಿಸಿದ್ರೆ? ನಿಜವೇ ಏನಕ್ಕನೋ ಗೊತ್ತಾಗ್ಬಿಡ್ತಲ್ಲ ಅಂದ್ಬಿಟ್ಟು ಬಿಡಿಸ್ಬಿಟ್ಟಾರೆ ಕಾಲೇಜ ಅಂತಾರೆ. ಇವ್ರಿಗೆ ಎದ್ರಕೊಂಡು ನಮ್ಮ ಮಕ್ಳ ಭವಿಷ್ಯನ ಹಾಳು ಮಾಡೋಕ್ಕಾಗದ? 4 ಅಕ್ಷರ ಕಲ್ತ್ರೆ ದೇಶ ಆಗ್ಲ. ಎಲ್ಲಾರೇ ನಾಳೆ ದಿವಸಕ್ಕೆ ಕಟ್ಕೊಂಡವ್ರು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೂ ಎಲ್ಲರೂ ಅನ್ನ ಉಡ್ಸ್ಕೊಂಡು ಉಣ್ತಾರೆ. ಇದ್ದೇನದು ಯಾವತ್ತು ದಂಡ ಹಾಕಿಲ್ಲ, ಅರ್ಥ ಮಾಡ್ಕೊಳ್ಳಿ ನೀವು. ಅದು ಬಿಟ್ಬಿಟ್ಟು ಜನ ಹಂಗಂತಾರೆ ಜನ ಹಿಂಗಂತಾರೆ ಅಂದರೆ ಜನಗಳ ಮಾತಿಗೆ ತಲೆ ಕೊಡೋಕ್ಕದ? ತಲೆಗೋರ ಮಾತಾಡ್ತಾರಪ್ಪ. ಅವ್ರಿಗೆಲ್ಲ ಒಂದೊಂದು ಮಾತಾ ಅವ್ರು ಆಡೋ ಮಾತುಗಳಿಗೆ ಕಿವಿ ಕೊಟ್ಕೊಂಡು ಕೂತ್ಕೊಳ್ಳಿ ನೀವು. ನಿಮಗೂ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ. ಅಲ್ಲ ಕಂಡವ್ರ ಮಾತುಗೋಸ್ಕರ ನಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಕೂತಿದ್ದೀರಿ ಅಲ್ಲ ನೀವು. ನೀನು ಬಾಯಿ ಮುಚ್ಚು ನೀನು. ನೀನು ಜಾಸ್ತಿ ಮಾತಾಡಬೇಡ ನೀನು. ಇಷ್ಟಕ್ಕೆಲ್ಲ ನೀನೇ ಕಾರಣ. ನಾನು ಆಗಲೇ ಹೇಳ್ದೆ,
ಬೇಡ ಬಿಡ್ಸ್ಬಿಡೋದ ಕಾಲೇಜ್ ಅಂತವ ಇಷ್ಟಕ್ಕೆಲ್ಲ ಮೂಲ ಕಾರಣ ಆಗಿರೋ ನೀನೇ. ಅಲ್ಲ ನನ್ನ ಅಂತ ನಾನು ನಿಮ್ಮ ಎದೆ ಮೇಲೆ ಇದ್ದಾನ ನಿಮ್ಮ ಬದಿ ಮೇಲೆ ಇದ್ದಾನ ಯಾಕೆ ಹಿಂಗ್ ನನ್ನ ಅಂದಿರಿ? ನಾನು ಏನ್ ಮಾಡಿದನು? ಅಲ್ಲ ನಾನ್ ಏನ್ ಮಾಡಿದನು ಅಂತ ಹಿಂಗ್ ಹೊಟ್ಟೆ ಉರ್ಸ್ತೀರಿ ನೀವು? ನಾನೇ ಸರಿಯಾಗಿ ಕರಮ್ಗೇಡಿ ನನ್ನ ಅಂತ ದೂರ್ತೀರಿ ಅಲ್ಲ. ನಿಮ್ಮ ಎದೆ ಮೇಲೆ ಇದ್ದಾನ ನಿಮ್ಮ ಬದಿ ಮೇಲೆ ಇದ್ದಾನ ನಾನು ನನ್ನ ಅಂತ ಯಾಕೆ ಹಿಂಗ್ ಹೊಟ್ಟೆ ಉರ್ಸ್ತೀರಿ? ಅಲ್ಲ ಕಂಡೋರ್ ಮಾತಾಡ್ತಾರೆ ಅಂತ ಮಕ್ಳು ಬಯಸಿಗೆ ಕೊಳ್ಳಿಡಾಕ್ ನಿಂತಿದ್ಯಲ್ಲ ನೀನು. ಎಂತ ಇರ್ಬೇಕು ಹೇಳು ಮತ್ತೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ ನಂಬಿಡು. ಒಳ್ಳೆ ನನಗೆ ಅವೆಲ್ಲ ಬೇಡ. ನೀನು ಅವ್ರಿಗೆ ಕತೆ ಕೇಳಕ್ಕೆ ನಾನು ಇಲ್ಲ ಇಲ್ಲಿ, ಸರಿಯಾ? ನಾನು ಹೇಳ್ದಷ್ಟು ಕೇಳು. ಇಲ್ವಾ ನಿಮ್ಮ ಇಷ್ಟ, ನಿಮ್ಮ ಮಕ್ಕಳು ನಿಮ್ಮ ಇಷ್ಟ, ನೀವು ಏನಾರು ಮಾಡ್ಕೊಳ್ಳಿ. ನನ್ನ ಮಾತು ಬೆಲೆ ಕೊಡ್ಲಿಲ್ಲ ಅಂದರೆ ನಾನು ದೇವ್ರ ಅಡಗು ಹೇಳ್ತೇವನಿ, ಮನ್ಸಾಗಿರೋಕ್ಕಿಲ್ಲ. ನೀನು ಹೆಚ್ಚಿಸಿರೋಳು ನೀನೇ ಒಯ್ಕೊಳ್ಳ. ಎಲ್ಲರೇ ಒಂದು ಒಳ್ಳೆ ದಾರಿ ಒಂದು ಒಳ್ಳೆ ರೀತಿ ನೀತಿ ಹೇಳ್ಕೊಡ್ದೆ ಅಂದ್ಬಿಟ್ಟು ಆ ಒಯ್ಕೊಳ್ಳ ಹಾಳು ಮಾಡಿರೋಳೆ ನೀನು. ಹಂಗೆ ಆಡ್ತಾಳೆ ಗೊತ್ತವಳು. ಎಲ್ಲರೇ ಯಾಕೆ ನಿಮ್ಮ ಅಪ್ಪ ನಿಮ್ಮ ಒಳ್ಳೆದ್ಕಲ್ವ ಹೇಳ್ತಾ ಇರೋದು ಬಿಟ್ಬಿಟ್ಟು ಇರವ ಅಂತಾನೆ ಬಿಟ್ಟು ಯಾಕೆ ಕಳಿಸ್ಬೇಕು ಕಾಲೇಜ್ಗೆ? ಈಗ ದೂರಿಸ್ಕೊ ಬಂದಳಲ್ಲ, ಹಂಗೆ ದೂರಿಸ್ಕೊ ಬರ್ಲಿ ಅಂತವ? ಅಪ್ಪ ನಾನು ಏನು ಮಾಡಿಲ್ಲ ಕಣಪ್ಪ. ದೇವ್ರನಗೂ ನಿನ್ಗೆ ನನ್ನ ಬಗ್ಗೆ ನಂಬಿಕೆನೇ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ಹೇಳ್ತೇವೆ ನೀವು ಒಳ್ಳೆ ಮಾತಲ್ಲಿ. ನೀವು ಇನ್ನು ಹೋಗಕ್ಕೆ ಕೂಡುದು ಅಷ್ಟೇ. ಒಂದು ಓಡವ ಎಕ್ಸಾಮ್ ಇನ್ನೊಂದು ಸಬ್ಜೆಕ್ಟ್ ಅದೇ ಕಣವ ಸೋಮವಾರ ಹೋಗಿ ಬರ್ದ್ಬಿಟ್ಟಾರ. ಬರೋದಾದ್ರೆ ಹಂಗಾಡ್ತದ ನೋಡು. ವರ್ಷ ಪೂರ್ತಿ ಓದಿರೋದೆಲ್ಲ ಓದಿ ವೇಸ್ಟ್ ಆದದ. ಅಯ್ಯೋ ನಾನು ಏನು ಮಾಡಾನೆ? ನಿಮ್ಮ ಅಪ್ಪಂದು ತಪ್ಪುವನ್ನ ಕಾಯ್ಕಿಲ್ಲ ಕಣವ. ಅದು ಯಾವ ಮುಂಡೆ ಮಕ್ಳು ಫೋನ್ ಮಾಡಿ ಗಣ್ಣವ್ರಿಗೆ ಹೇಳ್ಬಿಟ್ರವ. ಕವನ ಆ ಹುಡುಗ ಫೋನ್ ಮಾಡಿಲ್ವಾ? ಇಲ್ಲ ಕಣವ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಒಳ್ಳೆದಕ್ಕೆ ಕೆಟ್ಟದಕ್ಕೆ ಫೋನ್ ಆನ್ ಮಾಡಿ ಏನಾರು ಹೇಳ್ಬೇಕು ತಾನೆ. ಬಿಟ್ಟಾಕು, ಅವನಿಲ್ದಾರೆ ಎಲ್ಲರೂ ಬರ್ತಾರೆವ. ಇದೊಂದು ಎಕ್ಸಾಮ್ ಒಂದು ಬರ್ಕೊಳ್ಳಿ, ಅಪ್ಪನಿಗೆ ಹೆಂಗಾರು ಮಾಡಿ ಕೈಯೋ ಕಾಲ ಕಟ್ಟಿ ನಾನು ಒಪ್ಪಿಸ್ತೀನಿ. ಅದಾದ್ಮೇಲೆ ಹೋಗೋದು ಬೇಡವ. ಸುಮ್ಮನೆ ಇದ್ಬಿಡಿ. ಅಲ್ಲ ಕಣವ, ನಾನು ಮಾಡ್ದವ್ ತಪ್ಪಿಗೆ ನನ್ನ ಮೇಲೆ ನನಗೆ ಯಾಕವ ಶಿಕ್ಷೆ ಅನ್ಭವಿಸ್ಬೇಕು ನಾನು? ನನ್ನ ಕಾಲೇಜಲ್ಲಿ ಒಬ್ಬರು ಕೊಟ್ಲು ನಾನು ಮಾತಾಡೋಕ್ಕಿಲ್ಲ. ಬೇಕಾದ್ರೆ ಕೇಳು ಪುಟ್ಟಿನಿ, ಅವಳಿಗೆ ಗೊತ್ತು. ಅಲ್ಲ ಯಾರು ನಮ್ದಾನೆ ಇರಲಿ, ನಮ್ಮ ಅಪ್ಪನ ನನ್ನ ಮೇಲೆ ನಂಬಿಕೆ ಇಲ್ವಲ್ಲ. ನನಗೆ ಅದೇ ಮನ್ಸಿಗೆ ನೋವಾಯ್ತಿರೋದು. ಅಯ್ಯೋ ನಿಮ್ಮ ಅಪ್ಪನಿಗೆ ಯಾಕೆ ನಂಬಿಕೆ ಇಲ್ಲ ಅಂತ ಯಾಕಂದ್ಯವ? ನಿಮ್ಮ ಅಪ್ಪನಿಗೆ ನಂಬಿಕೆ ಇರೋದಕ್ಕೆ ಸುಮ್ಕಿರು. ಏನಂದ್ರೆ ಜನಗಳು ಏನೇನಾದ್ರು ತಲೆಗೊಂದೊಂದು ಮಾತಾಡ್ತಾರಲ್ಲ ಅಂದ್ಬಿಟ್ಟು ಒಂದು ಬೇಜಾರ್ಗೆ ಹಂಗೆ ಮಾತಾಡೋದು ಅಷ್ಟೇ. ಅಯ್ಯೋ ನೆನ್ನೆ ದಿಸ್ಲು ಹೊಲ್ತಾ ಕೂತ್ಕೊಂಡು ಅದನ್ನೇ ಹೇಳ್ತು. ನಮ್ಮ ಮಕ್ಕಳು ಅಷ್ಟೊಂದು ಒಳ್ಳೆವು, ಅವಕ್ಕೆ ಅವ್ರ ಬಗ್ಗೆ ಹಿಂಗೆ ಇಲ್ದೋದನ್ನು ಹೇಳೋದ್ರಲ್ಲಿ ಅಂತ ನಿಮ್ಮ ಅಪ್ಪ ಹುಸಿ ಬೇಜಾರು ಮಾಡ್ಕೊಂಡಿದ್ದದ. ಆ ಪಾರ್ಟಿ ಬೇಜಾರು ಮಾಡ್ಕೊಳದೆ ಹೇಳಿ. ನಿಮ್ಮ ಹಳ್ಳಿ ಕಟ್ಟೆತವ ಯಾರೋ ಏನೇನೋ ಕೇಳಿದ್ರು ಅಂತ ಅದಕ್ಕೊಂಚೂರು ಬೇಜಾರು ಮಾಡ್ಕೊಂಡಿರ್ತದೆ. ಮನ್ಸು ಶಾಂತಿ ಆದ್ಮೇಲೆ ನಾನು ಹೇಳ್ತೀನಿ, ಇದೊಂದ್ಸತಿ ಎಕ್ಸಾಮ್ ಬರ್ಕೊಳ್ಳಿ ಬುಡಿ ಅಂತವ. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಎಲ್ಲ ಸರಿ ಆಯ್ತು, ಸುಮ್ಮನಿರವ. ಏನು ಸರಿ ಅದು ಏನೋ ಕಾಣೆ ನಿಜವಾಗ್ಲೂ. ನಾನು ಅದಕ್ಕೆ ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ಅಂತಿದ್ದು. ನನ್ನ ಬೇಡ ಅಂದೊಳ್ಳು ಒಪ್ಪಿಸ್ಬಿಟ್ಟು ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣವ. ಅಯ್ಯೋ ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು ಮಗಳೇ, ಬೇಜಾರು ಮಾಡ್ಕೊಬೇಡ, ಸುಮ್ಕಿರು. ಇನ್ನೇನು ಮಾಡಿಯವ? ಭಗವಂತ ಅವನೇ ಒಳ್ಳೆಯವ್ರು ಒಳ್ಳೇದೇ ಆಯ್ತದೆ. ಆ ದೇವರೇ ನೋಡ್ಕೊಳ್ಳಿ, ಸುಮ್ಕಿರು. ದೇವರೇ ನೋಡ್ಕೊಳ್ಳಿ, ದೇವರೇ ಒಂದು ದಾರಿ ತೋರ್ತಾನೆ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನಿರವ. ನಡೀರಿ, ಊಟ ಮಾಡಿ ನಡೀರವ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಇಲ್ಲಿ ನಮ್ಮ ಮಕ್ಕಳು 6ಕ್ಕೆ ಹೋದವಲ್ಲ, 3ಕ್ಕೆ ಬಂದವಲ್ಲ. ಅಂಥ ಮಕ್ಳ ಮೇಲೆ ಇಲ್ದೋದೆಲ್ಲನೇ ಹೇಳ್ತಾರಲ್ಲ. ನಮ್ಗೆ ಹೆಂಗೆ ಸಹಿಸಕ್ಕಾದದು ಹೇಳಿ? ಯಾರೋ ಕಣೆ ಗಣ್ಣವ್ರು ಫೋನ್ ಮಾಡಿ ಹುಡುಗಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟವ್ರೆ. ಈಗ ಅವರು ಮದುವೆ ಕ್ಯಾನ್ಸಲ್ ಮಾಡಿಬಿಟ್ರು. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ದಯವಿಟ್ಟು ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.